ಜನನಿ ಜನಕೌ ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃದಯ ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಾಣೆ ಮಣೆದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪೂಜ್ಯ ಸಾಧು ಶ್ರೀ ನಿಶ್ಚಲದಾಸಜಿಯವರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿ. ಆತ್ಮೀಯರೇ, ಪರಮ ಪೂಜ್ಯ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವತ್ ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರಸಾಗರ. ವಿಚಾರಸಾಗರದ 2ನೆಯ ತರಂಗದಲ್ಲಿ ಅಧಿಕಾರಿಯ ಮಂಡನ ಮಾಡಿದರು. ಅಧಿಕಾರಿ ಖಂಡನ ಮಾಡಿದ್ದ, ಅಧಿಕಾರಿ ಮಂಡನ ಮಾಡಿದರು. ಈ ಜಗತ್ತಿನಲ್ಲಿ ಪಾಮರ, ವಿಷಯ, ಜಿಜ್ಞಾಸು, ಮುಕ್ತ ಅಂತ 4 ಪ್ರಕಾರ ಜನರಿದ್ದಾರೆ. ಈ ಗ್ರಂಥದಲ್ಲಿ ಪಾಮರ ಪ್ರವೇಶ ಆಗುವುದಿಲ್ಲ, ವಿಷಯಿ ಪ್ರವೇಶ ಆಗುವುದಿಲ್ಲ, ಮುಕ್ತನೂ ಪ್ರವೇಶ ಆಗುವುದಿಲ್ಲ. ಜಿಜ್ಞಾಸು ಅಂತೇನದಾನಲ್ಲ, ಆ ಜಿಜ್ಞಾಸು ಈ ಗ್ರಂಥದಲ್ಲಿ ಅಧಿಕಾರಿಯಾಗ್ತಾನೆ ಅಂತ ಹೇಳಿ ಈಗ ವಿಷಯ ಮಂಡನ. ಆ ಪೂರ್ವ ಪಕ್ಷಿ ವಿಷಯ ಖಂಡನ ಮಾಡಿದ್ದಾನೆ. ಯಾವ ರೀತಿ ಖಂಡನ ಮಾಡಿದ್ದಾನೆ? ಸಾಕ್ಷಿ ಬ್ರಹ್ಮ ಸ್ವರೂಪ ಏಕ ನಹಿ ಭೇದಕೋ ಗಂಧ ರಾಗದ್ವೇಷ ಮತಿಕೆ ಧರ್ಮ ತಾಮೇ ಮಾನತ ಅಂಧ. ಪೂರ್ವದಲ್ಲಿ ಹೇಳಿದ್ದೇನೆಂದರೆ, ಜೀವನಾದವನು ರಾಗದ್ವೇಷಗಳಿಂದ ಸಹಿತದಾನೆ ಮತ್ತು ಬ್ರಹ್ಮ ಕ್ಲೇಶಗಳಿಂದ ರಹಿತದಾನೆ. ಆದ್ದರಿಂದ ಇಂತಹ ಜೀವ ಬ್ರಹ್ಮರ ಏಕತೆಯು ಗ್ರಂಥದ ವಿಷಯ ಅಂತ ಏನು ಹೇಳಿದ್ರಲ್ಲ, ಅದು ಸಂಭವಿಸುವುದಿಲ್ಲ ಅಂತ ಇವನು ಶಂಕ ಅದು ಪೂರ್ವ ಪಕ್ಷಿ. ಯಾಕಂತ ಕೇಳಿದರೆ, ಜೀವನು ಪಂಚಕ್ಲೇಶಗಳಿಂದ ಸಹಿತದಾನ, ಬ್ರಹ್ಮನು ಪಂಚಕ್ಲೇಶಗಳಿಂದ ರಹಿತದಾನ. ಇಂಥ ಜೀವ ಬ್ರಹ್ಮರಲ್ಲಿ ನೀವು ಅಭೇದ ಹ್ಯಾಂಗೆ ಹೇಳ್ತೀರಿ? ಅದು ಸಂಭವಿಸುವುದಿಲ್ಲ ಅಂತ ಹಿಂದೆ ಅವ ಹೇಳ್ಕೊಂಬಂದಾನ. ಈ ವಾರ್ತೆಯು ಯದ್ಯಪಿ ಸತ್ಯವಿದೆ. ಯಾವ ಜೀವನು ಬ್ರಹ್ಮದೊಡನೆ ಅಭೇದದಾನ ಅನ್ನೋದೇನದ ಅದು ಸಂಭವಿಸಲ್ಲ, ಇದು ಸತ್ಯದ. ಜೀವನು ಬ್ರಹ್ಮದೊಡನೆ ಅಭೇದ ಅಂತ ಹೇಳ್ತೀವಲ್ಲ, ಅಭೇದ ಇಲ್ಲ ಅಂತ, ಅದು ಸತ್ಯದ. ತಥಾಪಿ ರಾಗದ್ವೇಷರಹಿತವಾದ ಯಾವ ಸಾಕ್ಷಿ ಇರುವುದೋ, ಸಾಕ್ಷಿ ಅಂತಂದದಲ್ಲ, ಅಲ್ಲಿ ರಾಗಿಲ್ಲ, ದ್ವೇಷ ಇಲ್ಲ, ಅಲ್ಲಿ ಪಂಚಕ್ಲೇಶಗಳಿಲ್ಲ. ಅಂತಹ ಸಾಕ್ಷಿ ಬ್ರಹ್ಮದೊಡನೆ ಏಕತೆ ಸಂಭವಿಸ್ತದೆ. ಮತ್ತು ಅವನು ಇನ್ನೊಂದು ಹೇಳ್ಯಾನ ಪೂರ್ವ ಪಕ್ಷಿ. ಏನು ಹೇಳ್ಯಾನ ಅಂತ ಕೇಳಿದ್ರೆ, ಪೂರ್ವದಲ್ಲಿ
ಕರ್ತ ಭೋಕ್ತ ಜೀವ ಏನಿರುವನೋ ಅವನಿಂದ ಭಿನ್ನವಾದ ಸಾಕ್ಷಿ ಒಂದ್ಯ ಪುತ್ರನ ಸಮಾನ ಅಸತ್ತ ಇರುವನು. ನೀವೇನು ಸಾಕ್ಷಿ ಬ್ರಹ್ಮದೊಡನೆ ಅಭೇದ ಆಕೈತಿ ಅಂತ ಹೇಳಕ್ಕೆ ಹೊಂಟಿರಲ್ಲ, ಆ ಸಾಕ್ಷಿ ಅನ್ನೋವ ಏನದಾನ ಯಾರಿಗೂ ಭೇಟಿನ ಆಗಿಲ್ಲ. ಮಂದ್ಯ ಪುತ್ರನಂತೆ ಬಂಜಿ ಮಗ ಹ್ಯಾಗ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಬಂಜಿ ಮಗ ಅನ್ನೋದು ಕೇವಲ ಏನದ, ನಾಮ ಮಾತ್ರದ, ವಸ್ತು ಇಲ್ಲ. ಹಾಗೆ ನೀವು ಸಾಕ್ಷಿ ಸಾಕ್ಷಿ ಅನ್ನಕತ್ತೀರಲ್ಲ, ಆ ಸಾಕ್ಷಿ ಅನ್ನೋದಕ್ಕೆ ನಾಮ ಮಾತ್ರ ಐತೆ ವಿನಃ ಸಾಕ್ಷಿ ಅನ್ನೋದಕ್ಕೆ ಒಂದು ಅರ್ಥ ಇಲ್ಲವೇ ಇಲ್ಲ ಅಂತ ನಾವು ಹೇಳ್ಯಾನ. ಆ ಸಾಕ್ಷಿಯ ಅನುಭವ ಹ್ಯಾಂಗಾಕೈತೆ ಅನ್ನೋದನ್ನು ಹಿಂದೆ ಹೇಳ್ಕೊಂಡು ಬಂದಿದ್ದೀವಿ ನಾವು. ಪಂಚದಶಿ ಗ್ರಂಥಕಾರರ ಪ್ರಕಾರ ಏನು, ನಾನು ಘಟವನ್ನು ತಿಳಿದೆನು, ನಾನು ಕರ್ತೃ, ಘಟವನ್ನು ಏನು ವಿಷಯ, ನಾನು ಕರ್ತ, ನಾನು ಜ್ಞಾತೃ ಅಂತ. ನಾನು ಅಂದ್ರೆ ಜ್ಞಾತೃ, ಘಟವನ್ನು ಜ್ಞೇಯ, ತಿಳಿದೆನು ಜ್ಞಾನ. ಈ ರೀತಿ ವ್ಯವಹಾರ ಆಗ್ತತಿಲ್ಲ. ನಾನು ಘಟವನ್ನು ತಿಳಿದೆನು, ಈ ರೀತಿ ವ್ಯವಹಾರ ಆಗಬೇಕಾಗಿತ್ತಂದ್ರೆ ಇದಕ್ಕಿಂತಲೂ ಭಿನ್ನವಾದದ್ದು ಯಾವುದೋ ಒಂದರಿಂದ ಇದು ಪ್ರಕಾಶ ಆಗಾಕತ್ತೈತಿ. ಯಾವುದು? ಜ್ಞಾತೃ ಜ್ಞಾನ ದ್ರಯ. ಈ ತ್ರಿಪುಟಿಯನ್ನು ಪ್ರಕಾಶ ಮಾಡೋದು, ಈ ತ್ರಿಪುಟಿಗಿಂತಲೂ ಭಿನ್ನವಾದದ್ದು ಯಾವುದೋ ಒಂದು ಅದನ್ನು ಪ್ರಕಾಶ ಮಾಡ್ತದಲ್ಲ, ಅದುವೇ ಏನದ ಅಂತ ಕೇಳ ಸಾಕ್ಷಿ ಅದ ಅಲ್ಲ. ಈ ತ್ರಿಪುಟಿಗಿಂತಲೂ ಭಿನ್ನವಾದ ಒಟ್ಟು 14 ತ್ರಿಪುಟಿಗಳದಾವ. ಅದಾವಲ್ಲ 14 ತ್ರಿಪುಟಿ. ಹೆಂಗೆ? ಯಾವ್ಯಾವು? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಅಂತಃಕರಣ ಚತುಷ್ಟಯ. ಇವು 4 ಇವತ್ತು ಈ ರೀತಿ ಇವತ್ತರದ ಪ್ರತಿಯೊಂದೂ ಕೂಡ ಏನದಾವ? ತ್ರಿಪುಟಿಗಳದಾವ. ಈ 14 ತ್ರಿಪುಟಿಗಳು ಕೂಡ ಯಾವುದರಿಂದ ಪ್ರಕಾಶಿಸಲ್ಪಡ್ತಾವೆ? ಅದುವೇ ಸಾಕ್ಷಿ. ಹೌದಲ್ರಿ? ಆ ಸಾಕ್ಷಿ ಇಲ್ಲಂತ ಏನು ಹೇಳ್ತಾನಲ್ಲ, ಅದು ಸಂಭವಿಸೋದಿಲ್ಲ. ಇನ್ನೊಂದು ಏನು ಹೇಳ್ಯಾನವ? ಹೀಗೆ ಹೇಳ್ದು ಸಂಭವಿಸೋದಿಲ್ಲ. ಯಾಕಂದ್ರೆ ಕರ್ತ ಭೋಕ್ತಾವುಳ್ಳ ಯಾವ ಸಂಸಾರಿ ಇರುವನೋ ಅವನು ವಿಶೇಷ ಭಾಗವೇ ಸಾಕ್ಷಿ. ಕರ್ತ ಭೋಕ್ತಾನ ವಿಶೇಷ ಭಾಗವೇ ಸಾಕ್ಷಿ ಅದ. ಹೌದಲ್ರಿ? ಸಾಕ್ಷಿ ಅದ, ವಿಶೇಷ ಭಾಗವೇ ಸಾಕ್ಷಿ ಇರುವುದು. ಒಂದು ವೇಳೆ ಸಾಕ್ಷಿ ನಿಷೇಧ ಮಾಡಿದ್ದಾದ್ರೆ ಸಂಸಾರಿ ವಿಶೇಷ ಭಾಗವು ಕೂಡ ನಿಷೇಧವಾಗುವುದು. ಸಾಕ್ಷ್ಯ ನಿಷೇಧ ಮಾಡಿದ್ರಿ ಅಂತಂದ್ರೆ ಏನಕತಿ? ಸಂಸಾರಿನೂ ಕೂಡ ಏನಕ್ಕನ ನಿಷೇಧ ಆಗ್ತಾನೆ. ಅದು ಯಾಕೆ? ಸಾಕ್ಷಿ ಮತ್ತು ಈ ಜೀವ ಇವರಲ್ಲಿ ಏನು ಸಂಬಂಧ ಅದ ಅಂತ ಕೇಳಿದ್ರೆ, ಸಾಕ್ಷಿ ವಿಶೇಷ ಜೀವ ವಿಶೇಷಣ ಅದ ಏನ್ರಿ? ಸಾಕ್ಷಿ ವಿಶೇಷದ, ಜೀವ ವಿಶೇಷಣ ಅದಾನ. ಆದ್ದರಿಂದ ನೀವು ಸಾಕ್ಷಿಯನ್ನು ನಿಷೇಧ ಮಾಡಿದ್ರಿ ಅಂತಂದ್ರೆ ಸಂಸಾರಿಯ ನಿಷೇಧವಾಗೋದು, ವಿಶೇಷ ಭಾಗವು ನಿಷೇಧ ಆಗ್ತದೆ. ಕರ್ತ ಭೋಕ್ತವಳು ಯಾವ ಸಂಸಾರಿ ಇರುವನೋ ಅವನು ನಿಷೇಧವಾಗುವನು, ಅವನು ನಿಷೇಧ ಆಗ್ತಾನೆ, ಇಲ್ಲದಂಗೆ ಆಗ್ತಾನೆ. ಒಂದು ಚೈತನ್ಯದಲ್ಲಿ ಸಾಕ್ಷಿ ಭಾವಕ್ಕೆ ಅಂತಃಕರಣ ಉಪಾಧಿಯಾಗಿರುವುದು ಮತ್ತು ಕರ್ತೃತ್ವ ಭೋಕ್ತೃತ್ವಗಳಿಗೆ ವಿಶೇಷಣವಾಗುವುದು. ಚೇತನ ಒಂದೇ ಒಂದದ, ಚೇತನಗಳು ಎರಡು ಇಲ್ಲ. ಒಂದೇ ಒಂದು ಚೇತನದಲ್ಲಿ ಸಾಕ್ಷಿ ಭಾವಕ್ಕೆ ಅಂತಃಕರಣ ಉಪಾಧಿಯಾಗ್ಯದ ಮತ್ತು ಕರ್ತೃತ್ವ ಭೋಕ್ತೃತ್ವ ಜೀವದನಲ್ಲ, ಕರ್ತೃತ್ವ ಭೋಕ್ತೃತ್ವ ಜೀವ ಅವನಿಗೆ ವಿಶೇಷಣ ಆಗ್ಯದ. ಯಾವುದು? ಯಾವುದು? ಅಂತಃಕರಣ ಏನಾಗ್ಯದ? ವಿಶೇಷಣ ಆಗ್ಯದ. ಯಾರಿಗೆ? ಜೀವನಿಗೆ. ಮತ್ತು ಸಾಕ್ಷಿ, ಸಾಕ್ಷಿ ಭಾವಕ್ಕೆ ಅಂತಃಕರಣ ಏನಾಗೈತಿ? ಉಪಾಧಿ. ಈ ಉಪಾಧಿಯ ಲಕ್ಷಣವನ್ನು, ವಿಶೇಷಣದ ಲಕ್ಷಣವನ್ನು ನಾವು ಚೆನ್ನಾಗಿ ಮೊದಲು ತಿಳ್ಕೋಬೇಕಾಗ್ತದೆ. ಹೌದಲ್ಲ?
ವಿಶೇಷಣ ಅಂದ್ರೇನು ಮತ್ತು ಅದಕ್ಕೆ ಸಾಕ್ಷಿಗೆ ಅಂತಃಕರಣ ಉಪಾಧಿ ಆಗೈತೆ ಅಂತಾರಲ್ಲ. ಈ ಉಪಾಧಿಯ ಲಕ್ಷಣ ಎರಡು ಅದಾವೆ. ಒಂದು ಲಕ್ಷಣವನ್ನು ನಾವು ನಿನ್ನೆ ರಾತ್ರಿ ನೋಡಿದ್ದೀವಿ, ಅದು ಮೇಲಾಗಲಿಲ್ಲ. ಯಾವುದು? ಸ್ವರೂಪೇ ಅಪ್ರವಿಷ್ಟತೆ ಸತಿ, ಅದು ಬರೋಬ್ಬರಿ ಆಗ್ತದೆ. ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ವರ್ತಮಾನ ವ್ಯಾವರ್ತಕತ್ವಂ ಉಪಾಧಿತ್ವಂ. ಸ್ವರೂಪದಲ್ಲಿ ಪ್ರವೇಶವಾಗಲಾರದನೆ. ಅಪ್ರವಿಷ್ಟತೆ ಅಂದ್ರೇನು? ಸ್ವರೂಪದಲ್ಲಿ ಪ್ರವೇಶವಾಗಲಾರದನೆ ವರ್ತಮಾನ ಕಾಲದಲ್ಲಿ ಯಾವುದನ್ನು ಪುನಃ ಅದಕ್ಕೆ ಭಿನ್ನವಾಗಿರ್ತಕ್ಕಂಥದ್ದನ್ನು ವ್ಯಾವರ್ತನ ಮಾಡ್ತದನೋ ಅದಕ್ಕೇನಂತಾರೆ? ಉಪಾಧಿ. ಯಥಾ ಘಟಾಕಾಶವತ್. ಘಟಾಕಾಶ ಅಂತೀವಲ್ಲ ನಾವು, ಈ ಘಟಾಕಾಶ ಘಟದೊಡನೆ ಸ್ವರೂಪದಲ್ಲಿ ಪ್ರವೇಶವಾಗಲಾರ್ದನೆ. ಆಕಾಶ ಐತಿಲ್ಲ ಘಟದೊಳಗೆ, ಘಟದೊಳಗಿನ ಆಕಾಶ ಘಟದೊಳಗೆ ಪ್ರವೇಶ ಆಗಿಲ್ಲ ಅದು. ಯಾಕಂದ್ರೆ ಘಟ ಪೃಥ್ವಿ ತತ್ವದ, ಹೌದ್ರಿ, ಅದ್ರಾಗ ಪ್ರವೇಶ ಆಗಕ್ಕೆ ಬರಂಗಿಲ್ಲ. ಆಕಾಶ ಪೋಳದ ಇದು. ಆದ್ದರಿಂದ ಆ ಆಕಾಶ ಘಟದ ಸ್ವರೂಪದಲ್ಲಿ ಪ್ರವೇಶ ಆಗಲಾರದೆ ಇನ್ನುಳಿದ ಘಟಗಳನ್ನು ಹೇಗೆ ವ್ಯಾವರ್ತನ ಮಾಡ್ತದನೋ ಹಾಗೆ ಈ ಅಂತಃಕರಣ ಏನದ ಅಂತ ಸಾಕ್ಷಿಯ ಸ್ವರೂಪದಲ್ಲಿ ಪ್ರವೇಶ ಆಗಲಾರದನೆ. ಯಾವುದು? ಅಂತಃಕರಣ. ಅಂತಃಕರಣ ಸಾಕ್ಷಿಯದೊಡೆ ಪ್ರವೇಶ ಆಗಿಲ್ಲ. ಅದು ಆಗಲಾರ್ದನೆ ಯಾವ ಈ ವ್ಯಾಪಕವಾದ ಬ್ರಹ್ಮ ಚೈತನ್ಯದೊಡನೆ ಭಿನ್ನಪಡಿಸಿ ಇದು ಸಾಕ್ಷಿ ಅಂತ ತಿಳಿಸಿಕೊಡ್ತೈತಿಲ್ಲ. ಆದ್ದರಿಂದ ಇಲ್ಲಿ ಏನಾಗ್ಯದ? ಸಾಕ್ಷಿ ಭಾವಕ್ಕೆ ಅಂತಃಕರಣ ಉಪಾಧಿಯಾಗ್ಯದ. ಮತ್ತು ಕರ್ತೃತ್ವ ಭೋಕ್ತೃತ್ವವಾದ ಜೀವನಿಗೆ ವಿಶೇಷಣ ಆಗ್ಯದ. ವಿಶೇಷಣ ಅಂದ್ರೆ ಸ್ವರೂಪೇ ಪ್ರವಿಷ್ಟತ್ವೇ ಸತಿ. ವಿಶೇಷಣ ಸ್ವರೂಪದಲ್ಲಿ ಪ್ರವೇಶ ಆಗಿ ಭಿನ್ನಪಡಿಸ್ತತಿ. ಉಪಾಧಿ ಸ್ವರೂಪದಲ್ಲಿ ಪ್ರವೇಶ ಆಗಲಾರದನೆ ಏನು ಮಾಡ್ತತಿ? ಭಿನ್ನಪಡಿಸ್ತದ. ಯಾವುದು ವಿಶೇಷಣ ಅಂದ್ಕೆರ? ನೀಲೋ ಘಟ ಅಂತೀವಲ್ಲ, ನೀಲ ವಿಶೇಷಣದ ಇಲ್ಲ, ಅದು ಘಟದೊಡನೆ ಪ್ರವೇಶ ಆಗ್ಯದ. ಎಲ್ಲಿದ ನೀಲ ಬಣ್ಣ? ಆ ಕೊಡದೊಳಗೆ ಇದ್ದುಕೊಂಡು ಇನ್ನುಳಿದ ಘಟಗಳನ್ನು ಭಿನ್ನಪಡಿಸ್ತದ. ಅದು ನೀಲೋ ಘಟ ಅಲ್ಲ. ಹಾಗೆ ಈ ಅಂತಃಕರಣ ಏನು ಮಾಡ್ತದ ಅಂತ ಕೇಳಿದ್ರೆ ಈ ಜೀವನಲ್ಲಿ ಪ್ರವೇಶ ಆಗ್ಯದ. ತನ್ನ ಧರ್ಮಗಳನ್ನು ಅದರ ಮೇಲೆ ಆರೋಪ ಮಾಡ್ತದೆ. ಏನು? ವಿಶೇಷಣ ಸ್ವರೂಪೇ ಪ್ರವಿಷ್ಟತ್ವೇ ಸತಿ. ಅಂತಃಕರಣ ಈ ಜೀವ ಚೈತನ್ಯದಲ್ಲಿ ಪ್ರವೇಶ ಆಗಿ ಉಳಿದದ್ದನ್ನು ಏನು ಮಾಡ್ತತಿ? ವ್ಯಾವರ್ತನ ಮಾಡ್ತತಿ. ಅದಕ್ಕೆ ವಿಶೇಷಣ ಅಂತ ಕರೆದ. ಮತ್ತು ಈ ರೀತಿಯಾಗಿ ಅಂತಃಕರಣ ಒಂದೇ ಅದ. ಅದು ಸಾಕ್ಷಿಗೆ ಉಪಾಧಿಯಾಗ್ಯದ, ಜೀವನಿಗೆ ವಿಶೇಷಣ ಆಗ್ಯದ. ಈ ಧರ್ಮ, ಅಂತಃಕರಣದ ಧರ್ಮಗಳು ಜೀವನಲ್ಲಿ ಪ್ರವೇಶ ಆಗ್ಯಾವ. ನಾನು ಕರ್ತ, ನಾನು ಭೋಕ್ತ. ಜೀವಚೇತನದೊಳಗೆ ಈ ಅಂತಃಕರಣದ ಧರ್ಮಗಳು ಪ್ರವೇಶ ಆಗ್ಯದವು. ಸಾಕ್ಷಿಯಲ್ಲಿ ಪ್ರವೇಶ ಆಗ್ಯಾವನೋ? ಇಲ್ಲ. ಆದ್ದರಿಂದ ಅಂತಃಕರಣ ಸಾಕ್ಷಿಗೆ ಉಪಾಧಿಯಾಗ್ಯದ. ಉಪಾಧಿ ಯಾವಾಗಿದ್ದರೂ ಕೂಡ ತಾನು ಬೇರೆಯಾಗಿದ್ದು ಸ್ವರೂಪದಲ್ಲಿ ಪ್ರವೇಶ ಆಗಲಾರದೆ ಮತ್ತೊಂದನ್ನು ಭಿನ್ನಪಡಿಸಿ ತೋರಿಸ್ತದ ಅಲ್ರಿ. ಅದಕ್ಕೆ ಹೇಳ್ತಾ ಇದ್ದಾರೆ ಏನು? ಕರ್ತಾಭೋಕ್ತಾವುಳ್ಳ ಯಾವ ಸಂಸಾರಿ ಇರುವನೋ ಅವನ ವಿಶೇಷ ಭಾಗವೇ ಸಾಕ್ಷಿ ಇರುವುದು. ಒಂದು ವೇಳೆ ಸಾಕ್ಷಿಯನ್ನು ನಿಷೇಧ ಮಾಡಿದ್ದಾದರೆ ಸಂಸಾರಿಯ ವಿಶೇಷ ಭಾಗವು ನಿಷೇಧವಾಗುತ್ತದೆ. ಕರ್ತ ಭೋಕ್ತಾವುಳ್ಳ ಯಾವ ಸಂಸಾರಿ ಇರುವನೋ ಅವನು ನಿಷೇಧವಾಗುವನು. ಒಂದೇ ಚೈತನ್ಯದಲ್ಲಿ ಸಾಕ್ಷಿ ಭಾವಕ್ಕೆ ಅಂತಃಕರಣ ಉಪಾಧಿ ಆಗ್ಯದ ಮತ್ತು ಕರ್ತೃತ್ವ ಭೋಕ್ತೃತ್ವ ಜೀವನಿಗೆ ವಿಶೇಷಣ ಆಗ್ಯದ. ಕರ್ತೃತ್ವ ಭೋಕ್ತೃತ್ವ ಈ ಉಪಾಧಿಯ ಧರ್ಮಗಳು
ಜೀವನದಲ್ಲಿ ಪ್ರವೇಶ ಆಗ್ಯಾವ. ಯಾಕೆ ಅಂತ ಕೇಳಿದ್ರೆ ವಿಶೇಷಣ ಅದು ತನ್ನಲ್ಲಿ ಸ್ವರೂಪದಲ್ಲಿ ಪ್ರವೇಶ ಆಕೈತಿ, ಅದು ವಿಶೇಷಣ. ಹಾಗೆ ಈ ಅಂತಃಕರಣದ ಧರ್ಮಗಳು ಕರ್ತೃತ್ವ ಭೋಕ್ತೃತ್ವಾದಿಗಳು ಜೀವ ಚೈತನ್ಯದಲ್ಲಿ ಪ್ರವೇಶ ಆಗ್ಯಾವ, ಸಾಕ್ಷಿಯಲ್ಲಿ ಪ್ರವೇಶ ಆಗಿಲ್ಲ. ಯಾಕೆ? ಸಾಕ್ಷಿಗೆ ಅಂತಃಕರಣ ಏನಾಗೈತಿ? ಉಪಾಧಿಯಾಗ್ಯದ. ಒಂದೇ ಅಂತಃಕರಣ. ಇನ್ನು ಕೆಳಗೆ ಟಿಪ್ಪಣಿ ಒಂದು ಹೇಳ್ತಾನಲ್ಲ, ಏನದು? 113 ಒಂದೇ ಅಂತಃಕರಣವು ವಿವೇಕಿಯ ದೃಷ್ಟಿಯಿಂದ ಚೈತನ್ಯಕ್ಕೆ ಉಪಾಧಿ ಇರುವುದು. ಒಂದೇ ಅಂತಃಕರಣ ವಿವೇಕಿಯ ದೃಷ್ಟಿಯಿಂದ. ಆ ವಿವೇಕಿ ಏನು ಮಾಡ್ಯಾನ ಕೇಳ? ಆತ್ಮ ಅನಾತ್ಮಗಳನ್ನು ಭಿನ್ನಪಡಿಸ್ಯಾನ. ಅವಾಗ ವಿವೇಕಿ ಅಂತಾರೆ, ಅರ್ಥಲ್ಲ? ಆತ್ಮ ಅನಾತ್ಮ ಭಿನ್ನಪಡಿಸ್ಯಾನ ಅಂತ ಆ ವಿವೇಕಿ ದೃಷ್ಟಿಯೊಳಗೆ ಚೈತನ್ಯಕ್ಕೆ ಉಪಾಧಿ ಇರುವುದು. ಯಾವುದು? ಅಂತಃಕರಣ. ಅಂತಃಕರಣ ಚೈತನ್ಯಕ್ಕೆ ಉಪಾಧಿಯಾಗ್ಯದ. ಅವಿವೇಕಿಯ ದೃಷ್ಟಿಯಿಂದ ವಿಶೇಷಣವಾಗಿರುವುದು. ಚೇತನ ಒಂದೇ ಅದ. ಆ ಚೇತನ ಸಾಕ್ಷಿನೂ ಅನಿಸ್ಕೊತೈತಿ, ಜೀವನೂ ಅನಿಸ್ಕೊತೈತಿಲ್ಲ. ಚೇತನ ಎರಡು ಅದಾನು? ಒಂದೇ ಅದ. ಚೇತನ ಎರಡಿಲ್ಲ, ಒಂದೇ ಅದ. ಅದು ಆ ಒಂದೇ ಚೇತನ ಜೀವಚೇತನಂತೂ ಅನಿಸ್ಕೊತೈತಿ, ಸಾಕ್ಷಿ ಚೇತನಂತೂ ಅನಿಸ್ಕೊತೈತಿ. ಜೀವಂತ ಯಾವಾಗ ಅನಿಸ್ಕೊತೈತಿ ಅಂತ ಕೇಳಿದರೆ ಆ ಅವಿವೇಕಿಯ ದೃಷ್ಟಿಯಿಂದ ವಿಶೇಷಣ ಆಗಿರ್ತೈತಲ್ಲ, ತನ್ನ ಧರ್ಮವನ್ನು ಆಯಾವ ಜೀವ ಚೈತನ್ಯದಲ್ಲಿ ಏನು ಆರೋಪ ಮಾಡ್ತದೆ. ಹೇಗೆ? ಕರ್ತ ಭೋಕ್ತ. ಇದು ವಿಶೇಷಣ ಆಗ್ಯದ. ಆದ್ದರಿಂದ ಆ ಒಂದೇ ಅಂತಃಕರಣ ವಿವೇಕಿಯ ದೃಷ್ಟಿಯಿಂದ ಚೇತನಕ್ಕೆ ಉಪಾಧಿಯಾಗ್ಯದ. ಚೇತನಕ್ಕೆ ಏನಾಗ್ಯದ? ಉಪಾಧಿಯಾಗ್ಯದ. ಉಪಾಧಿ ಏನು ಮಾಡ್ತೈತಿ ಅಂತ ಕೇಳಿದ್ರೆ ಉಪಾಧಿ ಲಕ್ಷಣ ಹೇಳ. ಅಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ ಉಪಾಧಿತ್ವಂ. ಅದು ಪ್ರವೇಶ ಆಗುವುದಿಲ್ಲ. ಅದರೊಡನೆ ಆ ಸಾಕ್ಷಿಯಲ್ಲಿ ಪ್ರವೇಶ ಆಗಲಾರ್ದೆ ವಿವೇಕಿಯ ದೃಷ್ಟಿಯಿಂದ ಚೈತನ್ಯಕ್ಕೆ ಅಂತಃಕರಣ ಉಪಾಧಿ ಇರುವುದು ಮತ್ತು ಅವಿವೇಕಿಯ ದೃಷ್ಟಿಯಿಂದ ವಿಶೇಷಣವಾಗಿರುವುದು. ಚೇತನವೂ ಒಂದೇ ಅದ, ಅಂತಃಕರಣವೂ ಒಂದೇ ಅದ. ಅಲ್ಲಿ ಎಷ್ಟು ವಿಚಿತ್ರ ಅದ ನೋಡಿ. ಚೇತನವೂ ಒಂದೇ ಅದ, ಅಂತಃಕರಣವೂ ಒಂದೇ ಅದ. ಒಂದು ಕಡೆ ಆ ಚೇತನವನ್ನು ಜೀವ ಸ್ವರೂಪದಿಂದ ಬೋಧ ಮಾಡ್ತೈತಿ, ಇನ್ನೊಂದು ಸಾಕ್ಷಿ ಸ್ವರೂಪದಿಂದ ಬೋಧ ಮಾಡ್ತೈತಿ. ಚೇತನೂ ಎರಡಿಲ್ಲ, ಅಂತಃಕರಣಗಳು ಎರಡಿಲ್ಲ. ಆದರೆ ಅಂತಃಕರಣ ಯಾವ ಚೇತನಕ್ಕೆ ವಿಶೇಷಣ ಆಗ್ಯದನೋ ಆವಾಗ ಅದಕ್ಕೆ ಏನಂತ ಜೀವ ಅಂತ ಹೆಸರು ಬರ್ತದೆ. ಉಪಾಧಿಯಾಗಿತ್ತು ಅಂದ್ರೆ ಅದಕ್ಕೆ ಸಾಕ್ಷಿ ಅಂತ. ಚೇತನ ಒಂದೇ ಅದ, ಅದು ಸಾಕ್ಷಿನೂ ಅನಿಸ್ಕೊತತಿ, ಜೀವಚೇತನವಂತೂ ಅನಿಸ್ಕೊತತಿ ಮತ್ತು ಅವಿವೇಕಿಯ ದೃಷ್ಟಿಯಿಂದ ವಿಶೇಷಣವಾಗಿರುವುದು. ಆದ್ದರಿಂದ ಒಂದೇ ಚೈತನ್ಯವು ವಿವೇಕಿಯ ಸ್ವರೂಪದ ಸಾಕ್ಷಿ ರೂಪದಿಂದ ಭಾಸವಾಗುವುದು, ಅವಿವೇಕಿಗೆ ಜೀವರೂಪದಿಂದ ಭಾಸಮಾನ ಆಗೋದು. ಈ ವಾರ್ತೆಯನ್ನು ನಾವು ಅಂದರೆ ಪಂಡಿತ್ ಪೀತಾಂಬರ್ಜಿಯವರು ಬಾಲಬೋಧಿ ಅನ್ನುವಂಥ ಗ್ರಂಥದಲ್ಲಿ ಬರೆದಿವಿ. ವಿಶೇಷ ಬೇಕಾಗಿತ್ತಾನೆ ಅಲ್ಲಿ ನೋಡ್ರಿ. ಈಗೇನು ಹೇಳಕತ್ತಾರ? ವಿಶೇಷಣ ಸಹಿತವಾದದ್ದು ವಿಶಿಷ್ಟವೆನಿಸುವುದು, ಉಪಾಧಿ ಉಳಿದು ಉಪಹಿತ ಎನಿಸುವುದು. ವಿಶೇಷಣ ಸಹಿತವಾದದ್ದು ಯಾವುದು? ಜೀವಚೇತನ. ವಿಶೇಷಣ ಸಹಿತವಾದದ್ದು ವಿಶಿಷ್ಟ. ಅಂತಃಕರಣ ಜೀವಚೇತನದೊಡನೆ ವಿಶಿಷ್ಟ ಆಗಿದೆ. ವಿಶೇಷಣ ವಿಶೇಷ ಎರಡು ಕೂಡಿದ್ದಕ್ಕೆ ವಿಶಿಷ್ಟ ಅಂತ ಕರೀತಾರೆ. ಅಂತಃಕರಣ ವಿಶೇಷಣ ಆಗ್ಯದ, ಆ ಜೀವಚೇತನ ವಿಶೇಷ ಆಗಿದೆ. ಇವೆರಡು ಕೂಡಿಸಿ ಏನಾಗೈತಿ? ವಿಶಿಷ್ಟ ಅಂತ. ಉಪಾಧಿ ಉಳಿದು ಉಪಹಿತ. ಸಾಕ್ಷಿಗೆ ಉಪಾಧಿ ಆಗ್ಯದ, ಆದ್ದರಿಂದ ಉಪಾಧಿ ಉಳಿದು ಉಪಹಿತ. ಸಾಕ್ಷಿ ಚೇತನ ಉಪಹಿತ ಆಗೈತಿ, ಆದರೆ ಜೀವಚೇತನ ಏನಾಗೈತಿ? ವಿಶೇಷಣ ಆಗ್ಯದ. ಆದ್ದರಿಂದ ಈಗ ಏನು ಹೇಳಬೇಕಾತು ಅಂತ ಕೇಳಿದ್ರೆ ಒಂದೇ ಚೇತನದ ಅಂತಃಕರಣ ಒಂದೇ ಅದ. ಯಾವ ಅಂತಃಕರಣ ಚೇತನದೊಡನೆ ಸೇರಿಕೊಂಡಿರ್ತದ ಅದಕ್ಕೆ ಜೀವಚೇತನ ಅಂತ ಹೆಸರು ಬರ್ತೈತಿ. ಯಾವ ಚೇತನ ಯಾವ ಅಂತಃಕರಣ ಆ ಉಪಾಧಿ ಆಗ್ಯದ
ಅಂದರೆ ಪ್ರವೇಶ ಆಗಿಲ್ಲ, ತನ್ನ ಧರ್ಮವನ್ನು ಆರೋಪ ಮಾಡಲಿಲ್ಲ, ಅದಕ್ಕೆ ಸಾಕ್ಷಿ ಅಂತ ಕರಿತೀವಿ. ಅದಕ್ಕೆ ಉಪಾಧಿಗೆ ನ್ಯಾಯಿಕರದೊಂದು ದೃಷ್ಟಾಂತ ಕೊಡ್ತಾನೆ ನಾವು. ಉಪಾಧಿ ಅಂತ ಹೇಳಿದ್ದೀವಲ್ಲ, ಸಾಕ್ಷಿಗೆ ಅಂತಃಕರಣ, ಉಪಾಧಿ ಅಂತೇನು ಹೇಳಿದ್ದೀವಲ್ಲ, ಅದಕ್ಕೇನು ಕೊಡ್ತಾರೆ? ಯಾವ ವಸ್ತು ಎಷ್ಟು ದೇಶದಲ್ಲಿ ತಾನಿರುವುದೋ ಅಷ್ಟು ದೇಶದಲ್ಲಿರುವ ವಸ್ತುವನ್ನು ತಿಳಿಸಿ ಯಾವುದು ತಾನು ಬೇರೆಯಾಗಿರುವುದೋ ಅದು ಉಪಾಧಿ ಎಂದು ಹೇಳಿಸಿಕೊಳ್ಳುವುದು. ಹ್ಯಾಂಗೆ ಹೇಳ್ತಾನೆ ಉಪಾಧಿಗೆ? ಯಾವ ವಸ್ತು ಎಷ್ಟು ದೇಶದಲ್ಲಿ ತಾನಿರುವುದೋ ಅಷ್ಟು ದೇಶದಲ್ಲಿರೋ ವಸ್ತುವನ್ನು ತಿಳಿಸಿ ಯಾವುದು ತಾನು ಬೇರೆಯಾಗಿರುವುದೋ ಅದಲ್ರಿ. ಯಾವ ವಸ್ತು ಅಂತಃಕರಣ ವಸ್ತು ಅದಲ್ಲ. ಯಾವ ವಸ್ತು ಎಷ್ಟು ದೇಶದಲ್ಲಿ ತಾನಿರುವುದೋ, ಅಂತಃಕರಣ ಎಷ್ಟು ದೇಶದಲ್ಲಿ ತಾನಿರುವುದು, ಅಷ್ಟು ದೇಶದಲ್ಲಿರುವ ವಸ್ತುವನ್ನು, ಅಷ್ಟು ದೇಶದಲ್ಲಿರ್ತಕ್ಕಂಥ ಚೇತನವನ್ನು ಯಾವುದು ತಾನು ಬೇರೆಯಾಗಿರುವುದೋ ಅದಕ್ಕೆ ಬೇರೆಯಾಗಿತ್ತು, ಕೂಡಿಕೊಂಡಿಲ್ಲ, ಅದಕ್ಕೇನಂತಾರೆ? ಉಪಾಧಿ ಎಂದು ಹೇಳಿಸಿಕೊಳ್ಳುವುದು. ಹೇಗೆಂದರೆ ನ್ಯಾಯಿಕರ ಮತದಲ್ಲಿ ಕರ್ಣಗೋರಕದಲ್ಲಿ ವರ್ತಿಸುವ ಆಕಾಶಕ್ಕೆ ಶ್ರೋತ್ರವೆನ್ನುತ್ತಾರೆ. ನ್ಯಾಯಿಕರ ಮತದೊಳಗೆ ಆಕಾಶಕ್ಕೆ ಶ್ರೋತ್ರ ಅಂತಾರೆ ಅವರು. ಯಾವ ಆಕಾಶ? ಕರ್ಣಗೋಲಕದಲ್ಲಿ. ಇದೇನು ಕೊಬ್ಬರಿ ಬಟ್ಟಲ್ದಂಗೆ ಐತಲ್ಲ ಕರ್ಣಗೋಲಕ, ಅದರೊಳಗಿರ್ತಕ್ಕಂಥದ್ದು ಕರ್ಣಗೋಲಕದಲ್ಲಿ ವರ್ತಿಸುವ ಅಂದರೆ ಇರುವ ಆಕಾಶಕ್ಕೆ ಶ್ರೋತ್ರವೆನ್ನುತ್ತಾರೆ. ಆ ಕರ್ಣಗೋಲಕವು ಶ್ರೋತ್ರಕ್ಕೆ ಏನಾಗೈತಿ? ಉಪಾಧಿಯಾಗ್ಯದ. ಏಕೆಂದರೆ ಆ ಕರ್ಣಗೋಲಕವು ಎಷ್ಟು ದೇಶದಲ್ಲಿ ತಾನಿರುವುದೋ ಅಷ್ಟು ದೇಶದಲ್ಲಿರುವ ಆಕಾಶವನ್ನು ಶ್ರೋತ್ರ ರೂಪದಿಂದ ತಿಳಿಸಿಕೊಟ್ಟು ತಾನು ಬೇರೆಯಾಗಿ ಇರುತ್ತದೆ. ಆ ಶ್ರೋತ್ರ ಏನಾಗಿದೆ ಅಂತ ಕೇಳಿದ್ರೆ ಆಕಾಶವನ್ನು ಶ್ರೋತ್ರ ಅಂತ ತಿಳಿಸಿಕೊಟ್ಟು ತಾನು ಬೇರೆ ಆಗಿರ್ತಕ್ಕಂಥದ್ದು, ಇದಕ್ಕೆ ಉಪಾಧಿ, ತಾನು ಪೃಥಕ್ಕಾಗಿರೋದು. ಆದ್ದರಿಂದ ಅಂತಃಕರಣವು ಸಾಕ್ಷಿಗೆ ಉಪಾಧಿಯಾಗಿರುತ್ತದೆ. ಆದ್ದರಿಂದ ಅಂತಃಕರಣದಲ್ಲಿ ವರ್ತಿಸುವ ಯಾವ ಚೇತನ ಮಾತ್ರ ತಿಳ ಅದಕ್ಕೆ ಸಾಕ್ಷಿ. ಸಾಕ್ಷಿಗೆ ಲಕ್ಷಣ ಹೇಳ್ತಾ ಇದ್ದಾರೆ. ಸಾಕ್ಷಿಗೆ ಉದಾಸೀನತ್ವ ಸತಿ ಬೋಧ, ಇದು ಒಂದು ಸಾಕ್ಷಿಗೆ ಲಕ್ಷಣ ಅದ. ಉದಾಸೀನ, ರಾಗದ್ವೇಷ ರಹಿತ, ಉದಾಸೀನತ್ವ ಸತಿ ಬೋಧ, ಹೆಂಗಿರ್ಬೇಕು? ಜ್ಞಾನ ಸ್ವರೂಪ ಆಗಿರಬೇಕು. ಇದಕ್ಕೇನಂತಾರೆ? ಸಾಕ್ಷಿ. ಅದೊಂದು ಸಾಕ್ಷಿ ಲಕ್ಷಣ. ಇನ್ನೊಂದು ಸಾಕ್ಷಿ ಲಕ್ಷಣ ಹೇಳ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ, ಆದ್ದರಿಂದ ಅಂತಃಕರಣವು ಸಾಕ್ಷಿ ಉಪಾಧಿಯಾಗಿರೋದ್ರಿಂದ ಅಂತಃಕರಣದಲ್ಲಿ ವರ್ತಿಸುವ ಯಾವ ಚೇತನ ಮಾತ್ರವೂ ಸಾಕ್ಷಿ ಅನಿಸುತ್ತದೆ. ಅಂತಃಕರಣದಲ್ಲಿ ವರ್ತಿಸುವ ಇರುವ ಅದನ್ನು ಕೆಳಗೆ ಟಿಪ್ಪಣಿಕಾರ ವಿಶೇಷವಾಗಿ ಅದನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಎಷ್ಟು? 104. ಇಲ್ಲಿ ಈ ಸಾಕ್ಷಿ ಲಕ್ಷಣದ ಪದಕೃತಿ ಪರೀಕ್ಷಾ ಅದ. ಏನು ನಾಲ್ ಹೇಳಿರಲ್ಲ, ಏನಂತ? ಅಂತಃಕರಣದಲ್ಲಿ ವರ್ತಿಸುವ ಯಾವ ಚೇತನ ಮಾತ್ರ ಅದು ಸಾಕ್ಷಿ ಅಂತೇನು ಹೇಳ್ಯಾರಲ್ಲ, ಅದರದ್ದು ಪರೀಕ್ಷೆ ಮಾಡ್ತಾ ಇದ್ದಾರೆ. ಈ ಅರ್ಥವನ್ನು ಈ ಸಾಕ್ಷಿ ಲಕ್ಷಣದ ಪದಕೃತಿ ಇರುವುದು. ಅಂತಃಕರಣವು ತಾನು ಕೂಡ ಇರುವುದು, ಪರಂತು ಅದು ತನ್ನಲ್ಲಿ ವರ್ತಿಸುವುದಿಲ್ಲ. ಅಂತಃಕರಣ ತಾನು ಅದ, ತಾನು ತನ್ನಲ್ಲಿ ವರ್ತಿಸುವುದಿಲ್ಲ ಅದು ಅದಲ್ರಿ. ಅದಕ್ಕೇನು ಹೇಳ್ತಾರೆ? ಅಂತಃಕರಣ ತಾನು ಕೂಡ ಇರುವುದು, ಪರಂತು ಅದು ತನ್ನಲ್ಲಿ ವರ್ತಿಸುವುದಿಲ್ಲ. ಚೇತನವೇನೋ ಚಿದಾಭಾಸು ಕೂಡ ಅದ. ಆ ಅಂತಃಕರಣದೊಳಗೆ ಚಿದಾಭಾಸ ಅದಾನಿಲ್ಲೋ, ಅಂತಃಕರಣದೊಳಗೆ ಆಭಾಸಗ ಏನಂತಾರೆ? ಚಿದಾಭಾಸ ಅಂತ ಕರೀತಾರೆ. ಆ ಚಿದಾಭಾಸ ಸಾಕ್ಷಿಯಾಕನೇನೋ ಆಗುವುದಿಲ್ಲ. ಚೇತನವೇನೋ ಚಿದಾಭಾಸು ಕೂಡ ಇರುವುದು, ಆದರೆ ಅದು ಚೇತನ ಮಾತ್ರವಲ್ಲ. ಅಂದರೆ ಆಭಾಸ ಚೇತನದೊಡನೆ ಕೂಡಿಕೊಂಡದ, ಚೇತನ ಮಾತ್ರ ಅಲ್ಲ. ಆದ ಚೇತನ ಮಾತ್ರವಲ್ಲ, ಚೇತನ ಮಾತ್ರವೇನೋ ಬ್ರಹ್ಮವೂ ಇರುವುದು. ಚೇತನ ಮಾತ್ರ ಬ್ರಹ್ಮವೂ ಐತಲ್ಲ ಅಂತ ಕೇಳಿದ್ರೆ ಅದು, ಆದರೆ ಅದು ಅಂತಃಕರಣದಲ್ಲಿ ವರ್ತಿಸುವುದಿಲ್ಲ. ಅಂತಃಕರಣ ಎಷ್ಟೈತೋ ಅಷ್ಟು ದೇಶದಾಗ ಹವನಾಗಿರ್ತಕ್ಕಂಥದ್ದು ಚೇತನ ಅದ. ಸಾಕ್ಷಿ ಇದು ಬ್ರಹ್ಮಚೇತನ ಹೆಂಗತಿ ಅಷ್ಟು ಅದನ್ನದು ವ್ಯಾಪಕ ಅದ.
ಆದ್ದರಿಂದ ಮಾತ್ರವೇನೋ ಬ್ರಹ್ಮವು ಇರುವುದು, ಆದರೆ ಅದು ಅಂತಃಕರಣದಲ್ಲಿ ವರ್ತಿಸುವುದಿಲ್ಲ. ಆದ್ದರಿಂದ ಮೇಲೆ ಹೇಳಿದ ಸಾಕ್ಷಿಯ ಲಕ್ಷಣ ನಿರ್ದೋಷವಿರುವುದು. ಒಟ್ಟಾರೆ ಸಾಕ್ಷಿ ಲಕ್ಷಣ ಎರಡಾದರಲ್ಲ, ಉದಾಸೀನತ್ವ ಸತಿ ಬೋಧ ಸಾಕ್ಷಿ. ಒಂದು ಅಂತಃಕರಣದಲ್ಲಿ ವರ್ತಿಸುವ ಚೇತನ ಮಾತ್ರ. ಆ ಮಾತ್ರ ಪದ ಅಂತಃಕರಣವನ್ನು ಬಾಜು ಮಾಡಿತು, ಆಭಾಸವನ್ನು ಬಾಜು ಮಾಡಿತು, ಕೇವಲ ಚೇತನವನ್ನು ಮಾತ್ರ ತಿಳಿಸಿಕೊಡ್ತದೆ. ಆದ್ದರಿಂದ ಅಂತಃಕರಣದಲ್ಲಿ ವರ್ತಿಸುವ ಯಾವ ಚೇತನ ಮಾತ್ರ ಅದು ಸಾಕ್ಷಿ ಎಂಬ ಅರ್ಥವು ಸಿದ್ಧವಾಯಿತು. ಇನ್ನು ತನ್ನ ಸಹಿತ ವಸ್ತುವನ್ನು ಯಾವುದು ತಿಳಿಸಿಕೊಡುವುದು ಅದು ವಿಶೇಷಣ. ವಿಶೇಷಣ ಎದಕ್ಕಂತಾರೆ ಅಂತ ಕೇಳಿದ್ರೆ, ತನ್ನ ಸಹಿತ ಏನು ಮಾಡಬೇಕು, ವಸ್ತುವನ್ನು ತಿಳಿಸ್ಕೊಡ್ಬೇಕು. ಕೆಂಪು ಕುದುರೆ, ಕೆಂಪು ಅನ್ನುವ ಬಣ್ಣ ಕುದುರೆಯನ್ನು ಸಹಿತ ತಿಳಿಸ್ಕೊಡ್ತೈತಿ. ಕೆಂಪ ತನ್ನೂ ತಿಳಿಸ್ಕೊಡ್ತೈತಿ, ಕುದುರೆಯನ್ನು ಕೂಡ ತಿಳಿಸ್ಕೊಡ್ತೈತಿ. ಆದ್ದರಿಂದ ಏನದ ಅಂತ ತನ್ನ ಸಹಿತ ವಸ್ತುವನ್ನು ಯಾವುದು ತಿಳಿಸಿಕೊಡುವುದೋ ಅದು ವಿಶೇಷಣವೆನಿಸುವುದು. ಹೇಗೆಂದರೆ ಕುಂಡಲವುಳ್ಳ ಪುರುಷನು ಬಂದಿರುವನು. ಯಾವ ಪುರುಷನು? ಕುಂಡಲವುಳ್ಳ ಪುರುಷನು. ಕುಂಡಲ ವಿಶೇಷಣದ ತಾನೂ ತಿಳಿಸ್ಕೊಡ್ತದೆ. ಕುಂಡಲಂದು ತಾನೂ ತಿಳಿಸತಿ, ತಾನಗ ಆ ಪುರುಷನನ್ನು ಕೂಡ ತಿಳಿಸ್ಕೊಡ್ತದೆ. ಆದ್ದರಿಂದ ಕುಂಡಲವುಳ್ಳ ಪುರುಷನು ಬಂದಿರುವನು ಎಂಬಿ ಸ್ಥಾನದಲ್ಲಿ ಪುರುಷನಿಗೆ ಕುಂಡಲಗಳು ವಿಶೇಷಣವಾಗಿರುತ್ತವೆ. ಕುಂಡಲಗಳು ಪುರುಷನಿಗೇನಾಗ್ಯಾವ? ವಿಶೇಷನಾಗ್ಯಾವ. ಅಂದ್ರೆ ತಾನು ಸಹಿತ ಆ ಪುರುಷನನ್ನು ಆ ಕುಂಡಲಗಳು ತಿಳಿಸ್ಕೊಡ್ತಾವಾದ್ದರಿಂದ ಕುಂಡಲಗಳು ವಿಶೇಷಣ ಆಗಿರುತ್ತವೆ. ನೀಲರೂಪಗಳ ಘಟವನ್ನು ನಾನು ನೋಡುತ್ತೇನೆ. ಆ ಸ್ಥಾನದಲ್ಲಿಯೂ ಕೂಡ ನೀಲರೂಪವು ಘಟದ ವಿಶೇಷಣವಾಗಿರುವುದು. ನೀಲೋ ಘಟ ಅಂತಂತಾರಲ್ಲ, ನೀಲರೂಪವುಳ್ಳ ಘಟವನ್ನು ನಾನು ನೋಡುತ್ತೇನೆ ಅನ್ನುವ ಈ ಸ್ಥಾನದಲ್ಲಿ ಕೂಡ ನೀಲರೂಪ ಏನಾಗೈತಿ? ಘಟದ ವಿಶೇಷಣ ಆಗ್ಯದ. ಅದರಂತೆ ಅಂತಃಕರಣವೂ ಕೂಡ ಕರ್ತೃ ಭೋಕ್ತೃವಾದ ಯಾವ ಜೀವಚೇತನವಿರುವುದೋ ಅದರ ವಿಶೇಷಣವಿರುತ್ತದೆ. ಅಂತಃಕರಣ ಜೀವನಿಗೆ ವಿಶೇಷಣ ಆಗ್ಯದ. ಏಕೆಂದರೆ ಅಂತಃಕರಣವು ತನ್ನ ಸಹಿತ ಚೇತನವನ್ನು ಕರ್ತ ಭೋಕ್ತ ರೂಪದಿಂದ ತಿಳಿಸುವುದು. ಯಾಕೆ ಅಂತ್ಕರ ಜೀವಚೇತನ ಏನೋ ವಿಶೇಷಣ ಆಗೈತಿ. ಯಾಕೆ ವಿಶೇಷಣ ಅಂತೀವಿ ಅಂತ ಕೇಳಿದ್ರೆ, ಅಂತಃಕರಣ ತನ್ನ ಸಹಿತ ಚೇತನವನ್ನು ಕರ್ತ ಭೋಕ್ತ ಜೀವರೂಪದಿಂದ ತಿಳಿಸುತ್ತಿದೆ. ಆದ್ದರಿಂದ ಅಂತಃಕರಣವು ಸಂಸಾರಿಗೆ ವಿಶೇಷಣ ಆಗೈತಿ, ಸಾಕ್ಷಿಗೆ ಉಪಾಧಿ ಆಗೈತಿ. ಸಾಕ್ಷಿ ಏನೈತಿ? ಅಂತಃಕರಣ ಒಂದೇ ಅದ, ಚೇತನವೂ ಒಂದೇ ಅದ. ವಿಶೇಷಣ ಉಪಾಧಿಗಳು ಏನು ಮಾಡ್ತಾವೆ ಅಂತ ಕೇಳ, ಅವು ಒಂದು ಚೇತನವನ್ನು ಜೀವತ್ತ ತಿಳಿಸ್ಕೊಡ್ತೈತಿ, ಇನ್ನೊಂದು ಚೇತನವನ್ನು ಸಾಕ್ಷಿ ಅಂತ ತಿಳಿಸ್ಕೊಡ್ತದೆ. ಅಂತಃಕರಣ ಒಂದದ, ಚೇತನವು ಒಂದದ. ಉಪಾಧಿ ಆತು ಅಂದ್ರೆ ಸಾಕ್ಷಿ ಅಂತ ಹೇಳಿಸ್ಕೊತೈತಿ, ವಿಶೇಷಣ ಆತು ಅಂದ್ರೆ ಜೀವ ಅಂತ ಆಕತಿ. ಯಾವುದದು? ಅಂತಃಕರಣ. ಆದ್ದರಿಂದ ಅಂತಃಕರಣದಲ್ಲಿ ವರ್ತಿಸುವ ಚೇತನವು ಅಂತಃಕರಣವು ಎರಡೂ ಸೇರಿ ಅಲ್ಲ, ಕೇವಲ ಅಂತಃಕರಣಕ್ಕೆ ಜೀವ ಅನ್ನಂಗಿಲ್ಲ, ಕೇವಲ ಚೇತನಕ್ಕೆ ಜೀವ ಅಂತ ಅನ್ನಂಗಿಲ್ಲ. ಅಂತಃಕರಣದಲ್ಲಿ ವರ್ತಿಸುವ ಚೇತನ ಮತ್ತು ಅಂತಃಕರಣ ಎರಡೂ ಸೇರಿ ಸಂಸಾರಿ ಅಂದರೆ ಜೀವ ಎಂದು ಹೇಳಲ್ಪಡುತ್ತದೆ ಎಂಬುದು ಸಿದ್ಧವಾಯಿತು. ಈ ಅರ್ಥವನ್ನು ವಿಸ್ತಾರಪೂರ್ವಕವಾಗಿ ಮುಂದೆ ಹೇಳುತ್ತೇವೆ. ಮುಂದೆ ಅಂದರೆ 4ನೇ ತರಂಗದೊಳಗೆ ನಾವು ಮುಂದೆ ಅದನ್ನು ವಿಸ್ತಾರವಾಗಿ ಹೇಳೋರಿದ್ದೀವಿ ಅಂತ ಹೇಳಿ. ಇನ್ನು ರಾಗದ್ವೇಷಾದಿ ಕ್ಲೇಶಗಳು ಸಂಸಾರದಲ್ಲಿರುತ್ತವೆ ಹೊರತು ಸಾಕ್ಷಿಯಲ್ಲಿರುವುದಿಲ್ಲ. ರಾಗದ್ವೇಷಾದಿ ಕ್ಲೇಶಗಳೆಲ್ಲಿದ್ದಾವ? ಸಂಸಾರಿಯಲ್ಲಿ. ಸಂಸಾರಿ ಜೀವನೇ ರಾಗ ದ್ವೇಷ ಉಳ್ಳವ ಆಗ್ಯಾನೆ. ಸಾಕ್ಷಿಯಲ್ಲಿ ರಾಗನೂ ಇಲ್ಲ, ದ್ವೇಷನೂ. ಆದ್ದರಿಂದ ಉದಾಸೀನತ್ವೇ ಎಂದಾರಲ್ಲ, ಉದಾಸೀನತ್ವೇ ಸತಿ ಅಂದರೆ ರಾಗನೂ ಇಲ್ಲ, ದ್ವೇಷನೂ ಇಲ್ಲ, ಸಾಕ್ಷಿಯೇ ಇರುವುದಿಲ್ಲ. ಸಂಸಾರಿಯಲ್ಲಿ ಆದರೂ ಕೂಡ ವಿಶೇಷಣವಾದ ಯಾವ ಅಂತಃಕರಣವಿರೋದೋ ಆ ಅಂತಃಕರಣದಲ್ಲಿರುತ್ತವೆ. ಮತ್ತಷ್ಟು ಆಳವಾಗಿ ಹೇಳ್ತಾ ಇದ್ದಾರೆ.
ಮೊದಲೇನು ಹೇಳಿದ್ರು, ಅಂತಃಕರಣದಲ್ಲಿ ವರ್ತಿಸ ಚೇತನ ಮತ್ತು ಅಂತಃಕರಣ ಎರಡೂ ಸೇರಿ ಸಂಸಾರಿ ಅಂತ ಹೇಳಿದರು. ಆ ಸಂಸಾರಿಯ ಏನು ಅದಾವಲ್ಲ ಈ ಎಂಬುದು ಸಿದ್ಧವಾಯಿತು. ಈ ಅರ್ಥವನ್ನು ವಿಸ್ತಾರ ರಾಗದ್ವೇಷಾದಿ ಕ್ಲೇಶಗಳು ಸಂಸಾರ ಇರುತ್ತವೆ ಹೊರತು ಸಾಕ್ಷಿಯಲ್ಲಿ ಇರುವುದಿಲ್ಲ. ಸಂಸಾರಿಯಲ್ಲಿ ಆದರೂ ಕೂಡ ವಿಶೇಷಣವಾದ ಯಾವ ಅಂತಃಕರಣವಿರುವುದೋ ಅದಲ್ರಿ. ಸಾ ಈ ಜೀವನಲ್ಲಿ ಅಂತಃಕರಣವೂ ಐತಿ, ಚೇತನವೂ ಐತಿ. ಆದರೆ ಆ ಧರ್ಮಗಳು ಎದ್ರಾಗದಾವ ಅಂತ ಕೇಳಿದ್ರೆ ಸಂಸಾರಿ ಧರ್ಮಗಳು ವಿಶೇಷಣವಾದ ಅಂತಃಕರಣದಲ್ಲಿ ಅದಾವ, ಚೇತನದಲ್ಲಿಲ್ಲ. ಅದು ವಿಶೇಷಣ ಆಗಿರುವುದರಿಂದ ತಾನ ಸೇರ್ಕೊಂಡೈತೆ ಚೇತನದೊಡನೆ. ಆದ್ದರಿಂದ ಅಂತಃಕರಣದಲ್ಲಿ ಇರುತ್ತವೆ ಮತ್ತು ವಿಶೇಷವಾದ ಯಾವ ಚೇತನವಿರೋದೋ ಅದರಲ್ಲಿ ಇರುವುದಿಲ್ಲ. ಎಲ್ಲಿ ಅಂತಃಕರಣದಲ್ಲಿದಾವು ಯಾವ ಕರ್ತೃತ್ವ ಭೋಕ್ತೃತ್ವಾದಿ ಇವೆಲ್ಲ ಇಲ್ಲವ ಅಂತಃಕರಣದಲ್ಲಿದಾವೆ, ಚೇತನದಲ್ಲಿಲ್ಲ ಅಲ್ರಿ. ಆದರೆ ಚೇತನದಲ್ಲಿ ತೋರಕತ್ಯಾವ ಯಾವ ಅಂತಃಕರಣ ಧರ್ಮಗಳು ಜೀವಚೇತನದಲ್ಲಿ ತೋರಕತ್ಯಾವ, ಸಾಕ್ಷಿಯಲ್ಲಿ ಇಲ್ಲವೇ ಇಲ್ಲ. ಯಾಕೆ? ಸಾಕ್ಷಿಗೆ ಅಂತಃಕರಣ ಉಪಾಧಿ ಐತಿ, ಜೀವನಿಗೆ ವಿಶೇಷಣ ಆಗೈತಿ. ಹೇಳೇನು? ಚೇತನವು ಒಂದದ, ಅಂತಃಕರಣ ಒಂದದ. ವಿಶೇಷಣ ಉಪಾಧಿಗಳಿಂದ ಅವು ಚೇತನಕ್ಕೆ ಜೀವಂತನೂ ಹೆಸರು ಬರ್ತೈತಿ, ಚೇತನಕ್ಕೆ ಸಾಕ್ಷಿ ಅಂತನೂ ಕೂಡ ಹೆಸರು ಬರ್ತದೆ. ಸಂಸಾರಿಯಲ್ಲಿರುವ ವಿಶೇಷ ಚೈತನ್ಯದ ಯಾವ ಭಾಗವಿರೋದು ಅದು ಸಾಕ್ಷಿಯೊಡನೆ ಭೇದವಿರುವುದಿಲ್ಲ. ಏನು ವಿಶೇಷವಾದ ಯಾವ ಚೇತನ ಇರೋದು ಅದರಲ್ಲಿ ಇರುವುದಿಲ್ಲ. ಏಕೆಂದರೆ ಸಂಸಾರಿಯಲ್ಲಿರುವ ವಿಶೇಷ ಚೈತನ್ಯದ ಯಾವ ಭಾಗವಿರುವುದೋ ಅದು ಸಾಕ್ಷಿಯೊಡನೆ ಭೇದ ಇರುವುದಿಲ್ಲ. ಸಂಸಾರದಲ್ಲಿರುವ ವಿಶೇಷ ಚೇತನ ಅಲ್ರಿ, ಸಂಸಾರದಲ್ಲಿಯೂ ಚೇತನದ, ಸಾಕ್ಷಿಯಲ್ಲಿಯೂ ಚೇತನದ. ಆದರೆ ಇಲ್ಲಿ ಏನಾಗ್ಯದ ಅಂತ ಕೇಳಿದ್ರೆ ಸಂಸಾರದಲ್ಲಿರುವ ವಿಶೇಷ ಚೈತನ್ಯ ಅದು ಕೇವಲ ಚೇತನದ ವಿಶೇಷ, ಅದು ಸಾಕ್ಷಿಯೊಡನೆ ಭೇದ ಇರೋದಿಲ್ಲ. ಯಾಕಂದರೆ ಒಂದೇ ಚೈತನ್ಯವು ಅಂತಃಕರಣ ಸಹಿತವಾಗಿ ಸಂಸಾರಿಯಾಗಿರುತ್ತದೆ ಮತ್ತು ಅಂತಃಕರಣ ಭಾಗವನ್ನು ತ್ಯಾಗ ಮಾಡಿದ್ರೆ ಸಾಕ್ಷಿ ಅಲ್ರಿ. ಅಂತಃಕರಣ ಒಂದೇ ಅದ, ಆ ಒಂದೇ ಅಂತಃಕರಣ ಚೈತನ್ಯವು ಅಂತಃಕರಣ ಸಹಿತ ಆತು ಅಂದ್ರೆ ಸಂಸಾರಿ. ಎರಡು ಕೂಡಿಸಿ ಏನೇನು ಚೇತನವನ್ನು ಅಂತಃಕರಣವನ್ನು, ಅಂತಃಕರಣ ವಿಶೇಷಣ ಆಗ್ಯದ, ಚೇತನ ವಿಶೇಷ ಆಗ್ಯದ, ಎರಡು ಕೂಡಿಸಿ ಚೈತನ್ಯ ವಿಶಿಷ್ಟ ಅಂತಃಕರಣ ವಿಶಿಷ್ಟ ಜೀವ ಅಂತ ಕರಿತಾ ಇದ್ದಾರೆ. ಅಂತಃಕರಣದೊಡನೆ ಕೂಡಿಕೊಂಡು ಸಂಸಾರಿಯಾಗಿರುತ್ತದೆ ಮತ್ತು ಅಂತಃಕರಣ ಭಾಗವನ್ನು ತ್ಯಾಗ ಮಾಡುವುದರಿಂದ ಸಾಕ್ಷಿ. ಚೇತನದಿಂದ ಅಂತಃಕರಣ ಭಾಗವನ್ನು ತ್ಯಾಗ ಮಾಡುವುದರಿಂದ ಏನಾಕತ್ತೆ? ಅದು ಸಾಕ್ಷಿ ಅನಿಸುತ್ತದೆ. ಆದ್ದರಿಂದ ಸಾಕ್ಷಿಗೂ ಮತ್ತು ಸಂಸಾರಿಯ ವಿಶೇಷ ಭಾಗಕ್ಕೂ ಭೇದ ಇರುವುದಿಲ್ಲ. ಸಾಕ್ಷಿಗೂ ಏನು ಮತ್ತು ಸಾಕ್ಷಿಗೂ ಮತ್ತು ಸಂಸಾರಿಯ ವಿಶೇಷ ಭಾಗಕ್ಕೂ ಅದಲ್ಲ ಭೇದ ಇಲ್ಲ. ಒಂದು ವೇಳೆ ವಿಶೇಷ ಭಾಗದಲ್ಲಿ ಕ್ಲೇಶಗಳ ಅಂಗೀಕಾರ ಮಾಡಿದ್ದಾದರೆ ಆಗ ಸಾಕ್ಷಿಯಲ್ಲಿ ಕೂಡ ಅಂಗೀಕಾರ ಮಾಡಿದಂತಾಗುವುದು. ವಿಶೇಷ ಭಾಗದಲ್ಲಿ ಕ್ಲೇಶಗಳ ಅಂಗೀಕಾರ ಮಾಡಿದ್ದಾದ್ರೆ ಅವಾಗೇನಾಕಿತ್ತು? ಸಾಕ್ಷಿಯಲ್ಲಿ ಕೂಡ ಅಂಗೀಕಾರ ಮಾಡಿದಂತಾಗ್ತಿತ್ತು. ಮತ್ತು ಸಾಕ್ಷಿಯು ಸರ್ವ ಕ್ಲೇಶಗಳಿಂದ ರಹಿತವಾಗಿದೆ ಎಂಬುದು ವೇದದ ಸಿದ್ಧಾಂತದ. ಸಾಕ್ಷಿ ಹ್ಯಾಂಗದ ಅಂತ ಕೇರ ಸಾಕ್ಷಿಯು ಸರ್ವ ಕ್ಲೇಶಗಳಿಂದ ರಹಿತದ. ಅವು ರಾಗದ್ವೇಷಾದೇನು ಪಂಚ ಕ್ಲೇಶಗಳದಾವಲ್ಲ ಅವುಗಳಿಂದ ರಹಿತದ ಸಾಕ್ಷಿ ಅಂತ ವೇದವೇ ಹೇಳಲ್ಪಟ್ಟಿದೆ. ಆದ್ದರಿಂದ ಸಂಸಾರಿ ವಿಶೇಷ ಭಾಗದಲ್ಲಿ ಕ್ಲೇಶಗಳು ಇರುವುದಿಲ್ಲ, ಆದರೆ ವಿಶೇಷಣವಾಗಿರುವ ಅಂತಃಕರಣದಲ್ಲಿರುತ್ತವೆ. ಆ ಕರ್ತಾ ಭೋಕ್ತ ಎಲ್ಲಿದ್ದಾವ? ಅಂತಃಕರಣದಲ್ಲಿದ್ದಾವೆ. ಅವು ಎಲ್ಲಿ ತೋರಾಕತ್ಯಾವ? ಜೀವನಲ್ಲಿ ತೋರಾಕತ್ಯಾವ. ಅದಾವ ಎಲ್ಲವು? ಅಂತಃಕರಣದಲ್ಲಿ ಅದಾವೆ. ಆದ್ದರಿಂದ ಈ ಅಭಿಪ್ರಾಯದಿಂದ ದೋಹೆಯ ತೃತೀಯ ಭಾಗದಲ್ಲಿ ರಾಗದ್ವೇಷಗಳು ಬುದ್ಧಿಯ ಧರ್ಮವೆಂದು ಹೇಳಿದೆ, ಜೀವನ ಧರ್ಮವೆಂದು ಹೇಳಲಿಲ್ಲ. ಈ ಅಭಿಪ್ರಾಯದಿಂದ ತೃತೀಯ ಭಾಗದಲ್ಲಿ ರಾಗದ್ವೇಷಗಳು
ಬುದ್ಧಿಯ ಧರ್ಮ ಅಂದ್ರೆ ಅಂತಃಕರಣ ಧರ್ಮ. ಅಂತಃಕರಣ ಮನ ಬುದ್ಧಿ ಚಿತ್ತ ಅಹಂಕಾರ ಕಾರ್ಯದ ಭೇದದಿಂದ 4 ಪ್ರಕಾರ ಆಗ್ಯದ. ಅದಕ್ಕೊಮ್ಮೆ ಬುದ್ಧಿನೂ ಅಂತಾರೆ, ಒಮ್ಮೊಮ್ಮೆ ಮನಸ್ಸು ಅಂತಾರೆ ಅಂತಃಕರಣಕ್ಕನ, ಒಮ್ಮೊಮ್ಮೆ ಬುದ್ಧಿ ಅಂತಾರೆ, ಒಮ್ಮೊಮ್ಮೆ ಮನಸ್ಸು ಅಂತಾರೆ. ಅದಲ್ರಿ, ಅದೇನದ ಒಂದೇ ಅಂತಃಕರಣ. ಅದು ಮನ ಬುದ್ಧಿ ಚಿತ್ತ ಅಹಂಕಾರ. ಈಗ ಅಂತಃಕರಣದಲ್ಲಿ ಅದಾವಂತ ಹೇಳಿದ್ರಲ್ಲ, ಈಗ ಬುದ್ಧಿಯಲ್ಲಿ ಅಲ್ಲಲ್ಲ, ಬುದ್ಧಿಯ ಧರ್ಮಗಳೆಂದು ಹೇಳಿದೆ, ಜೀವನ ಧರ್ಮ ಎಂದು ಹೇಳಲಿಲ್ಲ. ಅದಲ್ರಿ, ಬುದ್ಧಿಯ ಧರ್ಮ ಅಲ್ರಿ. ಜೀವ ಈ ಜಾಗ್ರ ಸ್ವಪ್ನದಲ್ಲಿ ಇರ್ತಾನೆ. ಸುಷುಪ್ತಿಯಲ್ಲಿ ಹುಡುಕ್ಯಾಡ್ರಿ ನೋಡಿ, ಜೀವನ ಸಿಗ್ತಾನೋ ನಿಮಗೆ? ಅಲ್ಲ, ಸುಷುಪ್ತಿಯಲ್ಲಿ ಜೀವ ಅದಾನೇನು? ಯಾಕೆ ಇಲ್ಲ ಅಲ್ಲಿ ಜೀವ? ಅಲ್ಲಿ ಯಾಕೆ ಜೀವ ಸಿಗುವುದಿಲ್ಲ? ಅಂತಃಕರಣ ಇಲ್ಲ. ಎಲ್ಲಿ? ಸುಷುಪ್ತಿಯಲ್ಲಿ. ಆ ವಿಶೇಷಣವಾದ ಅಂತಃಕರಣ ಅಲ್ಲಿ ಇಲ್ಲ. ಚೇತನರೇ ಐತಿ, ಹೌದಲ್ರಿ? ನೀವರೇ ಅದಿರಿಲ್ಲ, ಮತ್ತು ಅದರಂತೆ ಮುಂಜಾನೆ ಎದ್ದು ಬರ್ತೀರಿ, ಮತ್ತು ಇಲ್ದಿದ್ರೆ ಶಿವ ಅನ್ಮಾಕಿತ್ತು ಅಲ್ರಿ. ಈ ಸುಷುಪ್ತಿಯಲ್ಲಿ ಹೇಗೆ ಚೇತನ ನಿರ್ಲಿಪ್ತವಾಗಿ ನಮಗೆ ಅನುಭವಕ್ಕೆ ಬರ್ತೈತಿಲ್ರಿ, ಅದೇ ಸಾಕ್ಷಿನೇ ಅದು, ಹೌದಲ್ರಿ? ಅದು ಯಾವಾಗ ಉಪಾಧಿ ಅಂತಃಕರಣ ಉಪಾಧಿ ಆಯಿತು, ಆವಾಗೇನು ಅನಿಸ್ಕೊತದು? ಸಾಕ್ಷಿ ಅಂತ ಚೇತನಕ್ಕೆ ಹೆಸರು ಬರ್ತದೆ. ಈ ರೀತಿಯಾಗಿ ಅಂತಃಕರಣ ವಿಶಿಷ್ಟವು ಬ್ರಹ್ಮದೊಡನೆ ಏಕತ್ವವಾಗುವುದು. ಅಂತಃಕರಣ ಅದರ ವಿಶಿಷ್ಟವು ಬ್ರಹ್ಮದೊಡನೆ ಏನಕ್ಕತಿ? ಏಕತ್ವವಾಗೋದು ಸಂಭವಿಸುವುದೇ ಇಲ್ಲ. ಅವಾಗ ಉತ್ತರ ಕೊಡ್ತಾರೀಗ. ಈಗ ಅಂತಃಕರಣ ವಿಶಿಷ್ಟ ಬ್ರಹ್ಮದೊಡನೆ ಏಕತ್ವವಾಗೋದು ಅಂದ್ರೆ ಜೀವನು ಬ್ರಹ್ಮದೊಡನೆ ಅಭೇದ ಆಗುವುದು ಸಂಭವಿಸುವುದಿಲ್ಲ, ಇದನ್ನು ಹೇಳ್ದಂಗಾಯ್ತು. ಪರಂತು ಅಂತಃಕರಣ ಉಪಹಿತೆಯಾದ ಸಾಕ್ಷಿ ಇರುವುದೋ ಅದರ ಏಕತ್ವವು ಬ್ರಹ್ಮದೊಡನೆ ಸಂಭವಿಸುವುದು. ಅರ್ಥ ಆಕತೆ ಏನೋ? ಅಂತಃಕರಣ ಉಪಹಿತವಾದ ಸಾಕ್ಷಿ. ಅಂತಃಕರಣ ವಿಶಿಷ್ಟ ಆದರೆ ಜೀವ, ಅಂತಃಕರಣ ಉಪಹಿತ ಆದರೆ ಚೇತನ, ಅದು ಸಾಕ್ಷಿ. ಜೀವ ಸಾಕ್ಷಿ ಒಂದು 2-3 ಕಿಲೋಮೀಟ್ರ್ ಅಂತರದಾಗ ಅದಾರ ಅಂತ ತಿಳ್ಕೊಂಡ್ರಿ ಯಾರು? ಜೀವಗ ಮತ್ತು ಸಾಕ್ಷಿಗೆ ಒಂದು 4-5 ಕಿಲೋಮೀಟ್ರ್ ಅಂತರ ಐತಿ. ಜೀವನೂ ಅಲ್ಲೇ ಅದಾನ, ಸಾಕ್ಷಿನೂ ಅಲ್ಲೇ ಅದಾನ. ಯಾವಾಗ ಅಂತಃಕರಣ ಧರ್ಮಗಳನ್ನ ಆರೋಪ ಮಾಡ್ತಾನ ಜೀವಕ್ಕನ ಅಲ್ರಿ. ಅಂತಃಕರಣದ ಧರ್ಮಗಳಿಗೆ ಸಂಬಂಧ ಆಗಲಾರ್ದ ಯಾವಾಗ ಇರ್ತೈತಿ ಆ ಚೇತನ, ಅದು ಕೇವಲ ಸಾಕ್ಷಿ ಅಂತ ಗುರುತಿಸಲ್ಪಡ್ತದೆ. ಪೂರ್ವದಲ್ಲಿ ಹೇಳಿದ್ದೇನೆಂದರೆ ಈ ನಾವು ಏನಂದಾನು? ಸಾಕ್ಷಿಗಳು ಅನೇಕ ಅದಾವ ಅಂತ ಹೇಳಾನಿಲ್ರಿ. ಎಷ್ಟು ಶರೀರಗಳದಾವ ಅಷ್ಟು ಸಾಕ್ಷಿಗಳು ಬೇರೆ ಅದಾವ. ನೀವು ಇನ್ನೊಂದು ಆರೋಪ ಕೊಡ್ತಾನ ನಾವು, ಸಾಕ್ಷಿ ಎಲ್ಲರೂ ಒಂದು ಅಂತ ಅಂದ್ರಿ ಅಂದ್ರೆ ನಮ್ಮ ಸುಖ ದುಃಖಗಳು ನಿಮಗೆ ಭಾನ ಆಗಬೇಕಾಯಿತು, ನಿಮ್ಮ ಸುಖ ದುಃಖಗಳು ನಮಗೆ ಭಾನ ಆಗಬೇಕಾಗಿತ್ತು ಅಂತ ಹಿಂಗೆ ಆರೋಪ ಮಾಡೋಣಿಲ್ಲ. ಈಗ ಅದರ ಬಗ್ಗೆ ಹೇಳ್ತಾರೆ. ಪೂರ್ವದಲ್ಲಿ ಹೇಳಿದ್ದೇನೆಂದರೆ ಸಾಕ್ಷಿ ಅನೇಕವಿರುತ್ತವೆ ಮತ್ತು ಬ್ರಹ್ಮ ಏಕವಿರುತ್ತದೆ. ಆದ್ದರಿಂದ ಅನೇಕ ಸಾಕ್ಷಿಗಳು ಒಂದು ಬ್ರಹ್ಮದೊಡನೆ ಏಕತ್ವವಾಗುವುದು ಸಂಭವಿಸುವುದಿಲ್ಲ. ಅವಂದು ಯಾರ್ದು? ಪೂರ್ವ ಪಕ್ಷಿದುದು. ಅಥವಾ ಒಂದು ವೇಳೆ ವ್ಯಾಪಕವಾದ ಒಂದು ಬ್ರಹ್ಮದೊಡನೆ ಸಾಕ್ಷಿಯ ಅಭೇದವನ್ನು ಅಂಗೀಕಾರ ಮಾಡಿದ್ದಾದರೆ ಸಾಕ್ಷಿಯಾದರೂ ಸರ್ವ ಶರೀರಗಳು ವ್ಯಾಪಕವಾಗಿ ಒಂದೇ ಆಗಿರುವುದು. ಆದ್ದರಿಂದ ಸರ್ವ ಶರೀರಗಳ ಸುಖ ದುಃಖಗಳು ತೋರಬೇಕಾಗಿತ್ತು. ಅದಲ್ರಿ, ಒಬ್ಬರ ಸುಖ ದುಃಖಗಳು ಮತ್ತೊಬ್ಬರಿಗೆ ತೋರ್ಬೇಕು. ಸಾಕ್ಷಿ ಒಂದೇ ಅಂದ್ರೆ ಅದಕ್ಕೆ ಈ ಒಂದು ಆಧಾರ ಮ್ಯಾಗ ಸಾಕ್ಷಿಗಳು ಅನೇಕ ಅಂತ ಹಿಂದೆ ಸಿದ್ಧ ಮಾಡ್ಕೊಂಡು ಬಂದಿದ್ದಾನೆ. ಈ ವಾರ್ತೆ ಶಂಕೆವು ಸಂಭವಿಸುವುದಿಲ್ಲ. ಯಾವುದು? ಅನೇಕದಾವಂತ ಹೇಳೋದು ಸಂಭವಿಸಿಲ್ಲ. ಏಕೆಂದರೆ ಯದ್ಯಪಿ ಈಶ್ವರ ಸಾಕ್ಷಿ ಒಂದೇ ಇರುತ್ತದೆ. ಈಶ್ವರ ಸಾಕ್ಷಿ ಏನದ? ಮಾಯಲ್ಲಿ ಆಭಾಸ ಅಧಿಷ್ಠಾನವಾದ ಬ್ರಹ್ಮಚೇತನ 3 ಕೂಡಿಸೇನತ್ತು ಈಶ್ವರ ಆಗೈತಿ. ಆ ಈಶ್ವರ ಸಾಕ್ಷಿ ಒಂದೇ ಅದ, ಮಾಯಾ ಒಂದೇ ಅದ. ಈಶ್ವರ ಸಾಕ್ಷಿ ಏನದ? ಸಾಕ್ಷಿಯು ಒಂದೇ ಇರುವುದು. ಈಶ್ವರ ಸಾಕ್ಷಿ ಒಂದೇ ಅದ. ಮತ್ತು ಜೀವ ಸಾಕ್ಷಿಗಳು ಅನೇಕದಾವ ಮತ್ತು ಪರಿಚ್ಛಿನ್ನದಾವೆ. ಅದಲ್ಲ, ಈಶ್ವರ ಸಾಕ್ಷಿ ಏನದ ಅಂತ ಕೇರ, ಈಶ್ವರ ಉಪಾಧಿ ಒಂದೇ ಇರುವುದರಿಂದ ಆ ಈಶ್ವರ ಸಾಕ್ಷಿನೂ ಕೂಡ ಒಂದೇ ಅದ. ಮತ್ತು ಜೀವ ಸಾಕ್ಷಿಗಳು ಉಪಾಧಿಗಳು ಭಾಳ ಇರುವುದರಿಂದ ಆ ಜೀವಸಾಕ್ಷಿಗಳು ಅನೇಕದಾವ,
ಮತ್ತು ಪರಿಚ್ಛಿನ್ನದವ. ಆದರೂ ಕೂಡ ವ್ಯಾಪಕವಾದ ಬ್ರಹ್ಮದೊಡನೆ ಭಿನ್ನವಾಗಿರುವುದಿಲ್ಲ ಅಲ್ರಿ. ಅವು ಅನೇಕ ಇದ್ದರೂ ಕೂಡ, ಯಾವ ಸಾಕ್ಷಿಗಳು ಅನೇಕ ಇದ್ದರೂ ಕೂಡ, ಪರಿಚ್ಛಿನ್ನವಾಗಿದ್ದರೂ ಕೂಡ ಅವು ಬ್ರಹ್ಮದೊಡನೆ ಭಿನ್ನ ಆಗಿಲ್ಲ, ಅಭಿನ್ನವೇ. ಹ್ಯಾಂಗ್ರಿ ಅಂದ್ಕ್ಯಾರ, ಆಕಾಶಗಳು ಅನೇಕವಿರುತ್ತವೆ. ಹೇಗೆ ಅಂದ್ಕ್ಯಾರ, ಘಟಗಳು ಅನೇಕವಿರುತ್ತವೆ. ಹೇಗೆಂದರೆ ಘಟಾಕಾಶಗಳು ಎಷ್ಟು ಘಟ, ಒಂದು 100 ಘಟ ಅದಾವೆ. ಆಕಾಶಗಳು 100 ಅದಾವ ಅಂತ ಒಪ್ಕೋತೀರೇನು? ಆಕಾಶ 100 ಇಲ್ಲ ಅಲ್ರಿ. ಆ 100 ಘಟಗಳಲ್ಲಿರುವ ಆಕಾಶಗಳು 100 ಅದಾವ ಅಂತ ಅನ್ನಿಸ್ತದ. ಆಕಾಶ ಅಖಂಡ ಒಂದೇ ಅದ ಅದಲ್ರಿ. ಆಕಾಶ ತುಕಡಿ ಅದ ಅನ್ನೋದು. ಘಟಾಕಾಶ, ಮಠಾಕಾಶ, ಮೇಘಾಕಾಶ, ಬ್ರಹ್ಮ ಕೂಟಸ್ಥಾಕಾಶ, ಹಿಂಗೇನ್ರಿ ಅದಾವನು? ಬೇರೆ ಬೇರೆ ಇಲ್ಲ. ಆದರೆ ಏನದ ಅಂತ್ಕೇರ, ಪರಿಚ್ಛಿನ್ನವಿರುತ್ತವೆ. ಆದರೂ ಕೂಡ ಮಹಾಕಾಶದೊಡನೆ ಭಿನ್ನವಿರುವುದಿಲ್ಲ. 100 ಘಟಗಳಲ್ಲಿ 100 ಘಟಾಕಾಶಗಳಿದ್ದರೂ ಕೂಡ, ಆ ಘಟಗಳು ಅನೇಕ ಇದ್ದರೂ ಕೂಡ ಆಕಾಶ ಅನೇಕ ಇಲ್ಲವಲ್ಲ, ಅದಾವನ್ರಿ. ಆಕಾಶ ಅನೇಕ ಇಲ್ಲ, ಘಟಗಳು ಅನೇಕ ಇರಬಹುದು, ಆಕಾಶ ಅನೇಕ ಇಲ್ಲಕ್ಕಿಂತೂ ಮಹಾಕಾಶ ರೂಪವೇ ಘಟಾಕಾಶದ. ಆ ಘಟಾಕಾಶ ಏನದ? ಮಹಾಕಾಶ. ಮತ್ತು ಮಹಾಕಾಶಕ್ಕೆ ನೀವು ಘಟಾಕಾಶ ಅಂತ ಯಾಕೆ ಹೆಸರು ಬದಲು ಯಾಕೆ ಮಾಡ್ತೀರಿ ಅಂದ್ಕ್ಯಾರ, ಘಟ ಉಪಾದಿಯ ದೆಸೆಯಿಂದ ಅದಲ್ರಿ. ಮಹಾಕಾಶಕ್ಕನ್ನು ನಾವು ಏನಂತೀವಿ? ಘಟಾಕಾಶ ಅನ್ನಕತ್ತೀವಿ. ಘಟಾಕಾಶ ಯಾಕೆ ಹತ್ತೀರಿ ಅಂದ್ಕ್ಯಾರ, ಘಟ ಉಪಾದಿಯ ದೆಸೆಯಿಂದ ಅದಕ್ಕೆ ನಾವು ಘಟಾಕಾಶ ಅಂತೀವಿ. ಆದ್ದರಿಂದ ಆಕಾಶಕ್ಕಿಂತೂ ಮಹಾಕಾಶ ರೂಪವೇ ಘಟಾಕಾಶಗಳಿರುತ್ತವೆ. ಹಾಗೂ ಹೇಗೋ ಹಾಗೆ ಅನೇಕವಾದ ಯಾವ ಪರಿಚ್ಛಿನ್ನ ಸಾಕ್ಷಿಗಳು ಕೂಡ ಏನದವ? ಬ್ರಹ್ಮರೂಪವೇ. ಅವೇನು ಮಾಡಿದ? ಸಾಕ್ಷಿಗಳು ಅನೇಕ ಅದಾವ ಅಂತಂದದ್ದಿಲ್ಲ. ಈಗ ಸಾಕ್ಷಿಗಳು ಅನೇಕ ಇಲ್ಲ, ಅವು ಪರಿಚ್ಛಿನ್ನ ಇದ್ದರು ಅನೇಕ ಇದ್ದರೂ ಕೂಡ ಆ ಘಟಾಕಾಶಗಳು ಆಕಾಶ ಬೇರೆ ಬೇರೆ ಇಲ್ಲ ಹೇಗೋ ಹಾಗೆ ಚೇತನಗಳು ಬೇರೆ ಬೇರೆ ಇಲ್ಲ, ಬ್ರಹ್ಮರೂಪವಾಗಿಯೇ ಇರುತ್ತವೆ. ಇನ್ನು ಮತ್ತೇನು ಹೇಳ್ಯಾನಪ್ಪ ಅಂತ ಕೇಳಿದರೆ, ಟೈಮ್ ಬಂದದಲ್ಲ, ಈಗ ಇನ್ನೊಂದು ವಿಷಯ ಹೇಳೋದ ನಾವು. ಏನು ಅಂತ ಕೇಳಿದ್ರೆ 76ನೇ ವಿಷಯಾಂಕದ ಇಲ್ಲ, ಇದನ್ನು ನಾಳಿನ ದಿವಸ ನೋಡೋಣ. ಇಲ್ಲಿ ಏನು ಹೇಳೋದನ್ನ, ಸುಖ ದುಃಖಗಳು ಅಂತಃಕರಣದ ವೃತ್ತಿಗೆ ವಿಷಯ ಅಲ್ಲ ಅಂತ ಏನು ಹೇಳೋದನ್ನ, ಆ ವೃತ್ತಿಗೆ ಹ್ಯಾಂಗೆ ಅದು ಏನು ವಿಷಯ ಆಕತಿ ಅನ್ನೋದನ್ನು ನಾಳಿನ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ್